ಜನಾರ್ದನ್ ರೆಡ್ಡಿ ಅವರ ನಿಮ್ಮ ನಡುವಿನ ಭಿನ್ನಾಭಿಪ್ರಾಯದ ನಂತರ ಒಂದಷ್ಟು ಚರ್ಚೆಗಳಾಯಿತು. ಅದಾದಮೇಲೆ ಪಾರ್ಟಿ ಒಳಗಡೆ ಸಾಕಷ್ಟು ವಿವಾದಕ್ಕೆ ಕಾರಣ ಆಯಿತು. ಅದಾದಮೇಲೆ ನಿಮಗೆ ಡೆಲ್ಲಿಗೆ ಹೈಕಮಾಂಡ್ ಕರೆಸ್ಕೊಳ್ಳೋಕ್ಕೆ ಕರೆ ಕೂಡ ಮಾಡ್ತು. ಯಾವಾಗ ಹೋಗ್ತೀರಿ ಸರ್ ಭೇಟಿಗೆ ಹೋಗ್ತೀರಾ? ಅಲ್ಲಿ ಒಂದು ಕಡೆ 5ನೇ ತಾರೀಕು ತನಕ ಡೆಲ್ಲಿ ಎಲೆಕ್ಷನ್ಸ್ ನಡೀತಾ ಇದ್ದಾವೆ. ಪಾರ್ಲಿಮೆಂಟ್ ಕೂಡ ಪ್ರಾರಂಭ ಆಗಿದೆ. ನಾನು ಪುನಃ ಪಾರ್ಲಿಮೆಂಟ್ ನಡೆಯುವಂಥ ಟೈಮಲ್ಲಿ ಅವರು ಡೆಲ್ಲಿ ಚುನಾವಣೆ ಮುಗಿದ ನಂತರ ಮಧ್ಯಭಾಗದಲ್ಲಿ ಹೋಗಿ ಎಲ್ಲ ವಿಚಾರಗಳನ್ನು ಅವ್ರಿಗೆ ತಿಳಿಸ್ತೀನಿ. ಯಾಕಂದರೆ ಇವತ್ತು ಭಾರತೀಯ ಜನತಾ ಪಾರ್ಟಿಲಿ ಹತ್ತತ್ರ ನಾನು ಕೂಡ ತುಂಬ ವರ್ಷಗಳಿಂದ ಒಬ್ಬ ಸೀನಿಯರ್ ಕಾರ್ಯಕರ್ತನಾಗಿ, ಲೀಡ್ರಲ್ಲ, ಒಬ್ಬ ಸೀನಿಯರ್ ಕಾರ್ಯಕರ್ತನಾಗಿ ಪಾರ್ಟಿ ಸಂಘಟನಾ ವಿಚಾರದಲ್ಲಿ ಭಾಳಷ್ಟು ಕೆಲಸವನ್ನು ಕೂಡ ಮಾಡ್ಕೊತ ಬಂದಿದ್ದೀನಿ. ವಿಶೇಷವಾಗಿ ಇವತ್ತು ಚಾಮರಾಜನಗರ ಜಿಲ್ಲೆಯಿಂದ ಬೀದರ್ ಜಿಲ್ಲೆ ತನಕ ಇವತ್ತು ಜಾತ್ಯತೀತವಾಗಿ ರಾಮ್ಲೋರ್ ಅಂದ ತಕ್ಷಣ ಪ್ರೀತಿ ಅಭಿಮಾನವನ್ನು ನೋಡಿಸ್ತಾರೆ. ಹಂಗಾಗಿ ಮೊನ್ನೆ ಒಂದು ಸಣ್ಣ ಘಟನೆ ಆದಂಥ ಟೈಮಲ್ಲಿ ಕೂಡ ಇವತ್ತು ರಾಮ್ಲೋರ್ಗೇನು ಅಧಿಕಾರಗಳು ಇಲ್ಲ. ಅಧಿಕಾರ ಇಲ್ಲಾರ್ದಂಥ ಟೈಮಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಬೆಂಬಲವನ್ನು ಸೂಚಿಸ್ತಾರಂದ್ರಿಗಿನ ಇವತ್ತು ರಾಮ್ಲೋರು ಒಬ್ಬ ಒಳ್ಳೆಯ ಮನುಷ್ಯನಂತ ಕಾರಣದಿಂದ ನನಗೆ ಎಲ್ಲರೂ ಕೂಡ ಬೆಂಬಲವನ್ನು ಸೂಚನೆ ಮಾಡೋಂಥ ಕೆಲಸ ಮಾಡಿದ್ರೆ ಅವ್ರದ್ದೇ ಆದಂಥ ಕೆಲವೊಂದು ಎಲ್ಲರೂ ಕೂಡ ಇಲ್ಲ ರೀ ರಾಮ್ಲೋರ್ಗೇನೋ ತೊಂದರೆ ಆಗಿದೆ, ರಾಮ್ಲೋರ್ ಇವತ್ತು ಅಧಿಕಾರದಲ್ಲಿ ಇಲ್ಲ, ಅವನು ಬಿಟ್ಟುಕೊಡಬಾರ್ದು. ಯಾಕಂದರೆ ಯಾವುದೋ ಒಂದು ಕಡೆ ಒಬ್ಬರು ಮನೆ ನೀರು ಕುಡಿದ್ರೆ ಕೂಡ ಸೇವೆ ಮಾಡೋಂಥ ಒಬ್ಬ ಮನುಷ್ಯ, ಒಬ್ಬ ಒಳ್ಳೆಯ ಗುಣಗಳಿರುವಂಥ ಮನುಷ್ಯ ಅಂತೇಳಿ ಎಲ್ಲರೂ ಕೂಡ ನನ್ನ ಬೆಂಬಲಕ್ಕೆ ನಿಂತಿದ್ದಕ್ಕೋಸ್ಕರವಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ನಿಂತಿರೋ ಕಾರಣ ಅವರೆಲ್ಲರೂ ಕೂಡ ನನ್ನ ವಿಶೇಷವಾಗಿ ಅವರಿಗೆ ಗೌರವವನ್ನು ಕೂಡ ನಾನು ಸೂಚನೆಯನ್ನು ಕೂಡ ಕೊಡ್ತೀನಿ. ಹಾಗಾಗಿ ರಾಜಕಾರಣ ಅಂದು ನೋಡಿದಂಥ ಟೈಮಲ್ಲಿ ಕೂಡ ರಾಜಕಾರಣದಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂಥ ಟೈಮಲ್ಲಿ ಕೆಲವೊಂದು ಸಾರಿ ರಾಜಕಾರಣದಲ್ಲಿ ಎಲ್ಲರೂ ಕೂಡ ಒಂದೇ ಪ್ಲ್ಯಾಟ್ಫಾರ್ಮ್ದಲ್ಲಿ ಇರ್ತೀವಿ, ಎಲ್ಲರೂ ಕೂಡ ಒಂದೇ ಶಾಲೆಯಲ್ಲಿ ಓದ್ಕೊತೀವಿ. ಈ ಒಂದೇ ಶಾಲೆಯಲ್ಲಿ ಒಂದೇ ಪ್ಲ್ಯಾಟ್ಫಾರ್ಮ್ದಲ್ಲಿ ಇದ್ದಂಥ ಟೈಮಲ್ಲಿ ಯಾವುದೇ ಪಾರ್ಟಿಯಲ್ಲಿ ಒಬ್ರಿಗೆ ನೋವಾದಂಥ ಟೈಮಲ್ಲಿ ಒಬ್ರು ಕರೆಯೋದು ಸಹಜ. ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಿಂದ ಕೂಡ ಈ ರೀತಿ ಆಗ್ತಾವೆ. ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ BJPಗೆ ನೋವಾಗಿದೆ ಅಂದರೆ ಕಾಂಗ್ರೆಸ್ ಅವ್ರು ಕರೆಯೋದು, ಕಾಂಗ್ರೆಸ್ ಅವ್ರಿಗೆ ನೋವಾಗಿದೆ ಅಂದರೆ BJP ಅವ್ರಿಗೆ ಕರೆಯೋದು, ಇಲ್ಲಿ JDS ಅವ್ರು ಕರೆಯೋದು, ಹಿಂಗೆ ಎಲ್ಲ ಒಂದು ಕಡೆ ನಡ್ಕೊತ ಬಂದಿದೆ. ಹಂಗಾಗಿ ಎಲ್ಲರೂ ಕೂಡ ಸ್ನೇಹಿತರು ಎಲ್ಲರೂ ಕೂಡ ರಾಮ್ಲೋರ್ ಇರಬೇಕು ಅಂತೇಳಿ ಅವ್ರು ದೊಡ್ಡ ಮಾತು ಹೇಳಿದ್ದಾರೆ. ಹಂಗಾಗಿ ನಾನು ಯಾರನ್ನ ಬಗ್ಗೆ ಕೂಡ ಅವರು ಹೇಳಿದಕ್ಕೋಸ್ಕರವಾಗಿ ಅವ್ರನ್ನ ಯಾವುದೇ ರೀತಿಯಲ್ಲಿ ಕೂಡ ದೌರ್ಬಲ್ಯ ಅಂತೇಳಿ ತಿಳ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ಅವ್ರಿಗೆ ಆದಂಥ ಶಕ್ತಿ ಇದ್ದರೂ ಕೂಡ ನಾನು ಕರೆದಾರಂದರೆ ಅವ್ರು ದೊಡ್ಡ ಗುಣ ಅಂತೇಳಿ ತಿಳ್ಕೊಂಡು, ಹಂಗಾಗಿ ನಾನು ಪಾರ್ಟಿ ಕೂಡ ಬಿಡೋನಲ್ಲ. ಭಾಳ ಕ್ಲಿಯರಾಗಿ ಹೇಳ್ತೀನಿ, ಪಾರ್ಟಿ ಕೂಡ ಬಿಡೋನಲ್ಲ. ಪಾರ್ಟಿ ಜೊತೆಲಿ ಇದ್ದೆ, ಯಾವುದೇ ಸಂಘರ್ಷಣೆ ಇಲ್ಲಾರ್ದಂತೆ. ಇವತ್ತು ರಾಜಕಾರಣದಲ್ಲಿ ಯಾವತ್ತು ಕೂಡ ನಾನು ಮಾತಾಡೋದು ಕಡಿಮೆ, ರಾಜಕಾರಣದಲ್ಲಿ ಯಾವತ್ತಿಗೂ ಮಾತಾಡೋಕ್ಕೆ ಹೋಗಲ್ಲ. ಹಂಗಾಗಿ ನನಗೆ ಕೊಟ್ಟಂಥ ಅವಕಾಶ ಭಗವಂತ ಪಾರ್ಟಿ ಅವಕಾಶ ಕೊಡ್ತು. ನನಗೆ ಎಲ್ಲೋ ಒಂದು ಕಡೆ ಎಲ್ಲ ಕಡೆ ಕೂಡ ಗೌರವವನ್ನು ಕೂಡ ಕೊಟ್ಟಿದೆ. ಹಂಗಾಗಿ ಪಾರ್ಟಿ ಬಿಡೋಂಥ ಪ್ರಶ್ನೆ ಇಲ್ಲ. ಹಂಗಾಗಿ ನಾನು ఢిల్లీ ನಾಯಕರ ಹತ್ರಗೆ ಎಲ್ಲ ವಿಚಾರಗಳನ್ನು ತಿಳಿಸ್ತೀನಿ. ಜನಾರ್ದನ್ ರೆಡ್ಡಿ ಅವರ ನಿಮ್ಮ ನಡುವಿನ ಭಿನ್ನಾಭಿಪ್ರಾಯದ ನಂತರ ಒಂದಷ್ಟು ಚರ್ಚೆಗಳಾಯಿತು. ಅದಾದಮೇಲೆ ಪಾರ್ಟಿ ಒಳಗಡೆ ಸಾಕಷ್ಟು ವಿವಾದಕ್ಕೆ ಕಾರಣ ಆಯಿತು. ಅದಾದಮೇಲೆ ನಿಮಗೆ ಡೆಲ್ಲಿಗೆ ಹೈಕಮಾಂಡ್ ಕರೆಸ್ಕೊಳ್ಳೋಕ್ಕೆ ಕರೆ ಕೂಡ ಮಾಡ್ತು. ಯಾವಾಗ ಹೋಗ್ತೀರಿ ಸರ್ ಭೇಟಿಗೆ ಹೋಗ್ತೀರಾ? ಅಲ್ಲಿ ಒಂದು ಕಡೆ 5ನೇ ತಾರೀಕು ತನಕ ಡೆಲ್ಲಿ ಎಲೆಕ್ಷನ್ಸ್ ನಡೀತಾ ಇದ್ದಾವೆ. ಪಾರ್ಲಿಮೆಂಟ್ ಕೂಡ ಪ್ರಾರಂಭ ಆಗಿದೆ. ನಾನು ಪುನಃ ಪಾರ್ಲಿಮೆಂಟ್ ನಡೆಯುವಂಥ ಟೈಮಲ್ಲಿ ಅವರು ಡೆಲ್ಲಿ ಚುನಾವಣೆ ಮುಗಿದ ನಂತರ ಮಧ್ಯಭಾಗದಲ್ಲಿ ಹೋಗಿ ಎಲ್ಲ ವಿಚಾರಗಳನ್ನು ಅವ್ರಿಗೆ ತಿಳಿಸ್ತೀನಿ. ಯಾಕಂದರೆ ಇವತ್ತು ಭಾರತೀಯ ಜನತಾ ಪಾರ್ಟಿಲಿ ಹತ್ತತ್ರ ನಾನು ಕೂಡ ತುಂಬ ವರ್ಷಗಳಿಂದ ಒಬ್ಬ ಸೀನಿಯರ್ ಕಾರ್ಯಕರ್ತನಾಗಿ, ಲೀಡ್ರಲ್ಲ, ಒಬ್ಬ ಸೀನಿಯರ್ ಕಾರ್ಯಕರ್ತನಾಗಿ ಪಾರ್ಟಿ ಸಂಘಟನಾ ವಿಚಾರದಲ್ಲಿ ಭಾಳಷ್ಟು ಕೆಲಸವನ್ನು ಕೂಡ ಮಾಡ್ಕೊತ ಬಂದಿದ್ದೀನಿ. ವಿಶೇಷವಾಗಿ ಇವತ್ತು ಚಾಮರಾಜನಗರ ಜಿಲ್ಲೆಯಿಂದ ಬೀದರ್ ಜಿಲ್ಲೆ ತನಕ ಇವತ್ತು ಜಾತ್ಯತೀತವಾಗಿ ರಾಮ್ಲೋರ್ ಅಂದ ತಕ್ಷಣ ಪ್ರೀತಿ ಅಭಿಮಾನವನ್ನು ನೋಡಿಸ್ತಾರೆ. ಹಂಗಾಗಿ ಮೊನ್ನೆ ಒಂದು ಸಣ್ಣ ಘಟನೆ ಆದಂಥ ಟೈಮಲ್ಲಿ ಕೂಡ ಇವತ್ತು ರಾಮ್ಲೋರ್ಗೇನು ಅಧಿಕಾರಗಳು ಇಲ್ಲ. ಅಧಿಕಾರ ಇಲ್ಲಾರ್ದಂಥ ಟೈಮಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಬೆಂಬಲವನ್ನು ಸೂಚಿಸ್ತಾರಂದ್ರಿಗಿನ ಇವತ್ತು ರಾಮ್ಲೋರು ಒಬ್ಬ ಒಳ್ಳೆಯ ಮನುಷ್ಯನಂತ ಕಾರಣದಿಂದ ನನಗೆ ಎಲ್ಲರೂ ಕೂಡ ಬೆಂಬಲವನ್ನು ಸೂಚನೆ ಮಾಡೋಂಥ ಕೆಲಸ ಮಾಡಿದ್ರೆ ಅವ್ರದ್ದೇ ಆದಂಥ ಕೆಲವೊಂದು ಎಲ್ಲರೂ ಕೂಡ ಇಲ್ಲ ರೀ ರಾಮ್ಲೋರ್ಗೇನೋ ತೊಂದರೆ ಆಗಿದೆ, ರಾಮ್ಲೋರ್ ಇವತ್ತು ಅಧಿಕಾರದಲ್ಲಿ ಇಲ್ಲ, ಅವನು ಬಿಟ್ಟುಕೊಡಬಾರ್ದು. ಯಾಕಂದರೆ ಯಾವುದೋ ಒಂದು ಕಡೆ ಒಬ್ಬರು ಮನೆ ನೀರು ಕುಡಿದ್ರೆ ಕೂಡ ಸೇವೆ ಮಾಡೋಂಥ ಒಬ್ಬ ಮನುಷ್ಯ, ಒಬ್ಬ ಒಳ್ಳೆಯ ಗುಣಗಳಿರುವಂಥ ಮನುಷ್ಯ ಅಂತೇಳಿ ಎಲ್ಲರೂ ಕೂಡ ನನ್ನ ಬೆಂಬಲಕ್ಕೆ ನಿಂತಿದ್ದಕ್ಕೋಸ್ಕರವಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ನಿಂತಿರೋ ಕಾರಣ ಅವರೆಲ್ಲರೂ ಕೂಡ ನನ್ನ ವಿಶೇಷವಾಗಿ ಅವರಿಗೆ ಗೌರವವನ್ನು ಕೂಡ ನಾನು ಸೂಚನೆಯನ್ನು ಕೂಡ ಕೊಡ್ತೀನಿ. ಹಾಗಾಗಿ ರಾಜಕಾರಣ ಅಂದು ನೋಡಿದಂಥ ಟೈಮಲ್ಲಿ ಕೂಡ ರಾಜಕಾರಣದಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂಥ ಟೈಮಲ್ಲಿ ಕೆಲವೊಂದು ಸಾರಿ ರಾಜಕಾರಣದಲ್ಲಿ ಎಲ್ಲರೂ ಕೂಡ ಒಂದೇ ಪ್ಲ್ಯಾಟ್ಫಾರ್ಮ್ದಲ್ಲಿ ಇರ್ತೀವಿ, ಎಲ್ಲರೂ ಕೂಡ ಒಂದೇ ಶಾಲೆಯಲ್ಲಿ ಓದ್ಕೊತೀವಿ. ಈ ಒಂದೇ ಶಾಲೆಯಲ್ಲಿ ಒಂದೇ ಪ್ಲ್ಯಾಟ್ಫಾರ್ಮ್ದಲ್ಲಿ ಇದ್ದಂಥ ಟೈಮಲ್ಲಿ ಯಾವುದೇ ಪಾರ್ಟಿಯಲ್ಲಿ ಒಬ್ರಿಗೆ ನೋವಾದಂಥ ಟೈಮಲ್ಲಿ ಒಬ್ರು ಕರೆಯೋದು ಸಹಜ.
ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಿಂದ ಕೂಡ ಈ ರೀತಿ ಆಗ್ತಾವೆ. ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಬಿ ಜೆ ಪಿಗೆ ನೋವಾಗಿದೆ ಅಂದರೆ ಕಾಂಗ್ರೆಸ್ ಅವ್ರು ಕರೆಯೋದು, ಕಾಂಗ್ರೆಸ್ ಅವ್ರು ನೋವಾಗಿದೆ ಅಂದರೆ ಬಿ ಜೆ ಪಿ ಅವ್ರಿಗೆ ಕರೆಯೋದು, ಇಲ್ಲಿ JDS ಅವ್ರು ಕರೆಯೋದು. ಹಿಂಗೆ ಎಲ್ಲ ಒಂದು ಕಡೆ ನಡ್ಕೊತ ಬಂದಿದೆ. ಹಂಗಾಗಿ ಎಲ್ಲರೂ ಕೂಡ ಸ್ನೇಹಿತರು ಎಲ್ಲರೂ ಕೂಡ ರಾಮ್ಲು ಬರಬೇಕು, ರಾಮ್ಲು ಅವ್ರು ಇರಬೇಕು ಅಂತೇಳಿ ಅವ್ರು ದೊಡ್ಡ ಮಾತು ಹೇಳಿದ್ದಾರೆ. ಹಂಗಾಗಿ ನಾನು ಯಾರನ್ನ ಬಗ್ಗೆ ಕೂಡ ಅವರು ಹೇಳಿದಕ್ಕೋಸ್ಕರವಾಗಿ ಅವ್ರನ್ನ ಯಾವುದೇ ರೀತಿಯಲ್ಲಿ ಕೂಡ ದೌರ್ಬಲ್ಯ ಅಂತೇಳಿ ತಿಳ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ಅವ್ರಿಗೆ ಆದಂಥ ಶಕ್ತಿ ಇದ್ದರೂ ಕೂಡ ನನ್ನ ಕರೆದಾರಂದರೆ ಅವ್ರು ದೊಡ್ಡ ಗುಣ ಅಂತೇಳಿ ತಿಳ್ಕೊಂಡೆ. ಹಂಗಾಗಿ ನಾನು ಪಾರ್ಟಿ ಕೂಡ ಬಿಡೋನಲ್ಲ, ಭಾಳ ಕ್ಲಿಯರಾಗಿ ಹೇಳ್ತೀನಿ, ಪಾರ್ಟಿ ಕೂಡ ಬಿಡೋನಲ್ಲ. ಪಾರ್ಟಿ ಜೊತೆಲಿ ಇದ್ದೆ, ಯಾವುದೇ ಸಂಘರ್ಷಣೆ ಇಲ್ಲಾರ್ದಂತೆ. ಇವತ್ತು ರಾಜಕಾರಣದಲ್ಲಿ ಯಾವತ್ತು ಕೂಡ ನಾನು ಮಾತಾಡೋದು ಕಡಿಮೆ, ರಾಜಕಾರಣದಲ್ಲಿ ಯಾವತ್ತಿಗೂ ಮಾತಾಡೋಕ್ಕೆ ಹೋಗಲ್ಲ. ಹಾಗಾಗಿ ನನಗೆ ಕೊಟ್ಟಂಥ ಅವಕಾಶ ಭಗವಂತ ಪಾರ್ಟಿ ಅವಕಾಶ ಕೊಡ್ತು. ನನಗೆ ಎಲ್ಲೋ ಒಂದು ಕಡೆ ಎಲ್ಲ ಕಡೆ ಕೂಡ ಗೌರವವನ್ನು ಕೂಡ ಕೊಟ್ಟಿದೆ. ಹಂಗಾಗಿ ಪಾರ್ಟಿ ಬಿಡೋಂಥ ಪ್ರಶ್ನೆ ಇಲ್ಲ. ಹಂಗಾಗಿ ನಾನು ఢిల్లీ ನಾಯಕರ ಹತ್ರಗೆ ಎಲ್ಲ ವಿಚಾರಗಳನ್ನು ತಿಳಿಸ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.